ಹಲೋ ವೀಕ್ಷಕರೇ, ಈ ವಿಡಿಯೋದಲ್ಲಿ ರುಚಿಕರವಾದ ಮಟನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. 2 ರಿಂದ 3 ಆನಿಯನ್ ಉದ್ದಕ್ಕೆ ಕತ್ತರಿಸಿ ನಂತರ ಅದನ್ನು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿ. ನಂತರ ಒಂದು ಪ್ರೆಷರ್ ಕುಕ್ಕರಲ್ಲಿ 2 ರಿಂದ 3 ಸ್ಪೂನ್ ಆಯಿಲನ್ನು ಹಾಕಿ ಅದಕ್ಕೆ ಗರಂ ಮಸಾಲ ಸೇರಿಸಿಕೊಳ್ಳಿ. 2 ಚಕ್ಕೆ, 2 ಲವಂಗ, 2 ಏಲಕ್ಕಿ, 2 ಸ್ಟಾರ್ ಅನೀಸ್, 2 ಪುಲಾವ್ ಲೀವ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಸ್ವಲ್ಪ ಪುದೀನ ಲೀವ್ಸ್ ಮತ್ತು ಕೊರಿಯಾಂಡರ್ ಲೀವ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಸಿ ವಾಸನೆ ಹೋದ ಮೇಲೆ ಎರಡರಿಂದ 3 ಗ್ರೀನ್ ಚಿಲ್ಲಿಯನ್ನು ಈ ಥರ ಕತ್ತರಿಸಿ ಹಾಕಿ. ಆಮೇಲೆ ಆಲ್ರೆಡಿ ಫ್ರೈ ಮಾಡಿರುವಂಥ ಆನಿಯನ್ ಇದಕ್ಕೆ ಸೇರಿಸಿಕೊಳ್ಳಿ. ನಂತರ 5 ರಿಂದ 6 ಬಿರಿಯಾನಿ ಪೌಡರ್, 1/4 ಸ್ಪೂನ್ ಟರ್ಮರಿಕ್ ಪೌಡರ್, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಕೊರಿಯಾಂಡರ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿಕೊಳ್ಳಿ. ಆಮೇಲೆ 2 ರಿಂದ 3 ಟೊಮೆಟೊವನ್ನು ಈ ಥರ ಕತ್ತರಿಸಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ 1/4 ಗ್ಲಾಸ್ ಕರ್ಡನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ 1/2 kg ಮಟನನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಒಂದು ಗ್ಲಾಸ್ ವಾಟರನ್ನು ಇದಕ್ಕೆ ಬೆರೆಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಮೀಡಿಯಂ ಫ್ಲೇಮಲ್ಲಿ 4 ವಿಸಿಲ್ ತಗೊಳ್ಳಿ. ಇವಾಗ ಮಟನ್ ಚೆನ್ನಾಗಿ ಬೆಂದಿದೆ. ನಂತರ 1.5 ಗ್ಲಾಸ್ ವಾಟರನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಸ್ವಲ್ಪ ಕೊರಿಯಾಂಡರ್ ಲೀವ್ಸನ್ನು ಹಾಕಿ, ಆಮೇಲೆ ಸ್ವಲ್ಪ ಲೈಮ್ ಜ್ಯೂಸನ್ನು ಹಾಕಿ, 30 ಮಿನಿಟ್ ಆಲ್ರೆಡಿ ಸೋಕ್ ಮಾಡಿರುವಂತಹ 2 ಗ್ಲಾಸ್ ಬಾಸ್ಮತಿ ರೈಸನ್ನು ಇದಕ್ಕೆ ಸೇರಿಸಿಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕುದಿ ಬಂದ ನಂತರ ಮೀಡಿಯಂ ಫ್ಲೇಮಲ್ಲಿ 1 ವಿಸಿಲ್ ತೆಗೀರಿ. ಇವಾಗ ರುಚಿಕರವಾದ ಮಟನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡಿ. ಈ ಥರ ರುಚಿಕರವಾದ ಇನ್ನಷ್ಟು ರೆಸಿಪಿಗಳಿಗಾಗಿ ಚಾನಲನ್ನು ಫಾಲೋ ಮಾಡಿ.